ಪ್ರಾಬ್ಲಮ್ ಏನು ಅಂತಂದ್ರೆ ಅವ್ರ ಮನೆ ಎಲ್ಲಿರೋದು ಅಂತಾನೂ ಗೊತ್ತಿಲ್ಲ ಗೈಸ್. ನನಗೆ ಸರ್ಪ್ರೈಸ್ ನನ್ನ ಜೀವನದಲ್ಲಿ ಯಾರಿಗೂ ಈ ತರ ಕೊಟ್ಟಿಲ್ಲ ಗೈಸ್. ಟೋಟಲಿ ಇರಿಟೇಟ್ ಅನ್ಕೊಳ್ಳಿ. ಅವ್ರ ಮನೆಗೆ ಹೋಗೋಷ್ಟಲ್ಲಿಗೆ ನನಗೆ ಆಗ್ತಾ ಇಲ್ಲ. ಆಗಲ್ಲ ಗೈಸ್. ಗೈಸ್ ಇವಳನ್ನ ಏನಾದ್ರು ನಂಬ್ಕೊಂಡು 100 ಜನರ ಏನದು 100 ಜನರ 1,00,000 ಜನರ ನಿನ್ನಂತ ಫ್ರೆಂಡ್ ನಾನು ಇಲ್ಲಿವರೆಗೂ ನೋಡೇ ಇರ್ಲಿಲ್ಲ. ನಿನ್ನಂತ ಸಪೋರ್ಟಿವ್, ನಿನ್ನಂತ ಕ್ಯೂಟ್ ಆಗಿರೋ ಫ್ರೆಂಡ್ ನನಗೆ ಸಿಗ್ತಾಳೆ ಅಂತ ನಾನು ಕನ್ಸು ಮುಂಚೆಲ್ಲೂ ಅನ್ಕೊಂಡಿರ್ಲಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ಆಕ್ಚುಲಿ ಅರ್ಜೆಂಟ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಸರ್ಪ್ರೈಸ್ ಮಾಡೋಣ ಸಂಧ್ಯಂಗೆ ಅಂತ. ಯಾಕೆಂದ್ರೆ ಅವಳ ಪೇಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಅಲ್ಲ 100K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಇನ್ಸ್ಟಾದಲ್ಲಿ. ಸೊ ಈ ಗಾಡಿಗಳು ಮಾತಾಡೋಕ್ಕೆ ಬಿಡಲ್ಲ ಅಂತಾರೆ. ಆ್ಯಕ್ಚುಲಿ ಏನು ಅಂತಂದರೆ ಇವಾಗ ನಾನು ಇರೋದು ಮಂಡ್ಯಲ್ಲಿ, ಅವಳಿರೋದು ಬೆಂಗಳೂರಲ್ಲಿ. ನಾನು ಇವಾಗ ಬೆಂಗಳೂರಿಗೆ ಹೋಗಿ ಅವಳಿಗೆ ಏನದು ಸರ್ಪ್ರೈಸ್ ಮಾಡಬೇಕು. ಕಷ್ಟ ಇದೆ ಗೈಸ್. ಆ್ಯಕ್ಚುಲಿ ನನಗೆ ಏನಂತಂದರೆ ಅವಳಿಗೆ ನಾನು ಏನೂ ಹೇಳಿಲ್ಲ, ಬರ್ತೀನಿ ಅಂತಲೂ ಹೇಳಿಲ್ಲ. ಏನಂದರೆ ಏನೂ ಹೇಳಿಲ್ಲ. ಅದಾದಮೇಲೆ ಏನಂತಂದರೆ ಅವಳಿಗೆ ನಾನು ವಿಶ್ ಕೂಡ ಮಾಡಿಲ್ಲ 100K ಆಗಿದೆ ಅಂತ. ಸೊ ಪ್ರಾಬ್ಲಮ್ ಏನು ಅಂತಂದರೆ ಅವ್ರ ಮನೆ ಎಲ್ಲಿರೋದು ಅಂತಲೂ ಗೊತ್ತಿಲ್ಲ ಗೈಸ್. ನನಗೆ ಆವಾಗಲೇ ಏನೇನೋ ಹೇಳಿ ಅಡ್ರೆಸ್ ಕಳಿಸ್ಕೊಂಡಿದ್ದೆ. ಬಟ್ ಏನಂತಂದರೆ ಅವ್ರ ಮನೆಗೆ ಹೆಂಗೆ ಹೋಗೋದು ಏನಂದರೆ ಏನೂ ಗೊತ್ತಿಲ್ಲ ನನಗೆ. ಸೊ ಅದೇ ಚಾಲೆಂಜು ಇವಾಗ, ಹೆಂಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ. ಸೊ ಇವಾಗ ನನ್ನ ಪಾಯಿಂಟ್ ಇರೋದು ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಸೊ ಬೊಕ್ಕೆ ಗಿಕ್ಕೆ ಎಲ್ಲ ತಗೊಂಡಿದ್ದೀನಿ ಗೈಸ್. ಅಂದರೆ ಬೆಂಗಳೂರಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ಮಂಡ್ಯದಲ್ಲೇ ತಗೊಂಡಿದ್ದೀನಿ. ತೋರಿಸ್ತೀನಿ ರೀ ಅವಳದು 100K ಆಗಿರೋ ಪೇಜ್. ನಾನು ಅವಳು ಹಾಕಿರೋ ಸ್ಟೋರಿನೂ ನೋಡಿಲ್ಲ. 100K ಆಗಿದೆ, ವಿಶ್ ಕೂಡ ಮಾಡಿಲ್ಲ, ಏನಂದ್ರೆ ಏನು ಮಾಡಿಲ್ಲ. ನಂದು 100K ಆದಾಗ ಅವಳು ಕಾಲ್ ಮಾಡಿ ವಿಶ್ ಮಾಡಿದ್ಲು. ನಾನು ಇವಾಗ ಎಂಥದ್ದು ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ. ಇವಾಗ ಅಲ್ಲಿ ಹೋಗಿ ನೋಡಬೇಕು. ಆ್ಯಕ್ಚುಲಿ ಡೌಟ್ ಏನು ಅಂತಂದರೆ ಅವಳು ಸರ್ಪ್ರೈಸ್ ಆಗ್ತಾಳ, ಅದೇ ನನಗೆ ಡೌಟು. ಇವಾಗ ನಾನು ಆ್ಯಕ್ಚುಲಿ ಟೈಮ್ ಬಂದು 3:45. ನಾನು ಬೆಂಗಳೂರಿಗೆ ಹೋಗೋದು 4:45 ಅಥವಾ 5 ಗಂಟೆ ಆಗ್ಬೋದು. 5 ಗಂಟೆಯಿಂದ ಅವ್ರ ಮನೆಗೆ ಹೋಗೋದು, ಯಪ್ಪ ಮುಳ್ಳು ಚುಚ್ಬಿಟ್ಟೈತೆ. ಅವ್ರ ಮನೆಗೆ ಹೋಗೋದು ಮೇ ಬಿ 5 ಗಂಟೆ ಆಗ್ಬೋದು, 5 ಅಲ್ಲ 7 ಗಂಟೆ ಆಗ್ಬೋದು ಅನ್ಕೊಂತೀನಿ. ಅವಳು ಮನೇಲಿ ಇರ್ತಾಳ, ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿರ್ತಾಳ, ಅದು ಕೇಳಿಲ್ಲ ನಾನು. ಸೊ ಗೈಸ್, ಆಗಿದ್ದಾಗಲಿ ರೋಡಲ್ಲಿ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ ನಾನು. ಸೊ ನೋಡುವ ಬನ್ನಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆ್ಯಕ್ಚುಲಿ ನನಗಂತೂ ಇಷ್ಟ. ಸರ್ಪ್ರೈಸ್ ನನ್ನ ಜೀವನದಲ್ಲಿ ಯಾರಿಗೂ ಈ ಥರ ಕೊಟ್ಟಿಲ್ಲ. ಹೇಳ್ದೆ ಅಂತೂ ಕೊಟ್ಟೇ ಇಲ್ಲ, ಅಟ್ಲೀಸ್ಟ್ ಇಂಟಾರು ಕೊಟ್ಟಿದ್ದೀನಿ ಬರ್ತೀನಿ ಅಂತ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ಕೊಡ್ತಾ ಇರೋದು. ಚೆನ್ನಾಗಿರುತ್ತಾ? ನನಗೆ ಗೊತ್ತಿಲ್ಲ ವ್ಲಾಗ್ ಹೆಂಗೆ ಬರುತ್ತೆ, ಹೆಂಗಾಗುತ್ತೆ, ಚೆನ್ನಾಗಾಗುತ್ತಾ ಅಂತ. ಆಮೇಲೆ ಹೋಗಿ ಸರ್ಪ್ರೈಸ್ ಕೊಡೋದು, ಕೇಕ್ ತಗೊಳ್ಳೋಣ ಅಂದ್ಕೊಂಡೆ. ಕೇಕ್ ತಗೊಂಡ್ರೆ ಆ್ಯಕ್ಚುಲಿ ಮಂಡ್ಯದಿಂದ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಅದು ಎಲ್ಲ ಹಣ್ಗಾಯಿ ನೀರ್ಗಾಯಿ ಆಗಿಬಿಡುತ್ತೆ. ಸೊ ಕೇಕ್ ಎಲ್ಲ ತೊಗೊಳೋದು ಬೇಡ ಅಂತ ತೊಗೊಂಡಿಲ್ಲ. ಅಲ್ಲೇ ಹೋಗಿ ಎಲ್ಲನೂ ಕಟ್ ಮಾಡಿಸೋಣ. ಬಟ್ ಅವಳು ಖುಷಿ ಆಗ್ತಾಳ ಅನ್ನೋದೇ ನಂಗೆ ಡೌಟು. ನೋಡುವ ಬನ್ನಿ ಏನಾಗುತ್ತೆ. ಸದ್ಯಕ್ಕೆ ನಾನು ಇವಾಗ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಟೈಮ್ ತೋರಿಸ್ಬಿಡ್ತೀನಿ ಕರೆಕ್ಟಾಗಿ. ಟೈಮ್ ಬಂದು 3:47. ಮೈ ಗಾಡ್, ನನಗೆ ಗೊತ್ತಿಲ್ಲ ಗೈಸ್ ಸೀರಿಯಸ್ಲಿ. ನನಗೆ ಲೊಕೇಶನ್ನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತೇಜಸ್ ಅವ್ರನ್ನ ಕೇಳಬೇಕು ಲೊಕೇಶನ್, ಅವ್ರ ಮನೇದು ಲೊಕೇಶನ್ ಶೇರ್ ಮಾಡಿ ಅಂತ. ಸೊ ಇವಾಗ ಬನ್ನಿ ಬೆಂಗಳೂರಿಗೆ ಹೋಗುವ. ಸಂಧ್ಯಾ ರಿಯಾಕ್ಟ್ ಮಾಡೋದು ನೋಡುವ. ಸೀರಿಯಸ್ಲಿ ಗೈಸ್, ಮಂಡ್ಯದಲ್ಲಿದ್ದೀನಿ ನಾನು. ಸರಿ ಗೈಸ್, ಇವಾಗ ಬೆಂಗಳೂರಿಗೆ ಹೋಗುವ, ಸಂಧ್ಯಂಗೆ ಸರ್ಪ್ರೈಸ್ ಮಾಡುವ 100Kಗೆ. ಬನ್ನಿ ಗೈಸ್, ಸಂಧ್ಯಂಗೆ 100Kಗೆ ಕೊಡೋಕ್ಕೆ ಅಂತ ಈ ಬೊಕ್ಕೆ ತೊಗೊಂಡಿದ್ದೀನಿ. ಬಟ್ ನೋಡುತ್ತಾ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಇದು ಅಂದರೆ ಇದು ಒಣಗೋಗದೆ ಇದ್ರೆ ಇಷ್ಟೇ ಚೆನ್ನಾಗಿದ್ರೆ ಸಾಕು. ನೋಡಿ ಇಷ್ಟು ಚೆನ್ನಾಗೈತೆ. ಅದನ್ನು ಈ ಕವರಲ್ಲಿ ಹಾಕೊಂಡು ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನನಗೇನೋ ಗೈಸ್ ಏನು ಗೊತ್ತಾ, ಅವಳು ಖುಷಿ ಆಗ್ತಾಳ. ನಾನು ಇಷ್ಟು ಚಿಕ್ಕದಾಗಿ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಅನ್ನಿಸ್ತೈತೆ ಗೈಸ್. ಇನ್ನೊಂದು ಹೇಳಬೇಕು, ರೋಡಲ್ಲಿ ನನಗೆ ಮಾತಾಡಿಕೊಂಡು ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ನೋಡೋಣ ಬನ್ನಿ. ಏನಿದ್ರು ಐ ಥಿಂಕ್ ಬೆಂಗಳೂರಿಗೆ ಹೋದ್ಮೇಲೆ ಸಿಗೋದು, ಇಲ್ಲ ಬೆಂಗಳೂರಲ್ಲಿ ಯಾವುದಾದ್ರೂ ಆಟೋ ಗೀಟೋ ಹತ್ತಾಗ ಅಲ್ಲಿ ಮಾತಾಡ್ತೀನಿ. ಬನ್ನಿ ಹೋಗೋಣ. ಅಲ್ಲೇ 4 ಗಂಟೆ ಆಗೋಯ್ತು. ಏನು ಗೊತ್ತಾ, ಇವೆಲ್ಲ ಕೈಯಲ್ಲಿ ಇಟ್ಕೊಂಡು ನಾನು ವ್ಲಾಗ್ ಮಾಡೋಕ್ಕೂ ಆಯ್ತಾ ಇಲ್ಲ, ಅವಳದು ಏನದು ಅಡ್ರೆಸ್ ಹುಡ್ಕೋಕ್ಕೂ ಆಯ್ತಾ ಇಲ್ಲ ಸದ್ಯಕ್ಕೆ.
ಗೈಸ್ ಸದ್ಯಕ್ಕೆ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ. ಎಷ್ಟು ಇರಿಟೇಟ್ ಅಂತಂದ್ರೆ ಫುಲ್ ಇರಿಟೇಟ್ ಅಂದ್ಕೊಳ್ಳಿ. ಏನು ಮಾಡಲಿ ಆಗಲ್ಲ ಗೈಸ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಗೈಸ್ ಟೋಟಲಿ ಇರಿಟೇಟ್ ಅನ್ಕೊಳ್ಳಿ. ಅವ್ರ ಮನೆಗೆ ಹೋಗೋಷ್ಟಲ್ಲಿಗೆ ನನಗೆ ಆಗ್ತಾ ಇಲ್ಲ. ಸೊ ಏನಂತಂದರೆ ಫುಲ್ಲು ಲೊಕೇಶನ್ ಎಲ್ಲ ತಪ್ಪಾಗಿಬಿಟ್ಟಿತ್ತು. ಇವಾಗ ಸರಿ ಹೋಗೈತೆ, ನೋಡಬೇಕು ಹೋಗ್ಬೇಕು. ಕ್ಯಾಬಲ್ಲಿ ಕೂತಿದ್ದೀನಿ ನಾನು. ಆ್ಯಕ್ಚುಲಿ ಇಲ್ಲಿ ನೋಡಿ ಹೂವು ಸ್ವಲ್ಪ ಚೆನ್ನಾಗಿದೆ. ಮಧ್ಯಾಹ್ನ ತಗೊಂಡಿದ್ದು ಸರ್ಪ್ರೈಸ್ನ ಏನಕ್ಕಾದ್ರೂ ಕೊಡ್ತಾ ಇದ್ದೀನಿ ಅನಿಸ್ತೈತೆ. ಹಂಗಾಗೈತೆ, ನನಗೆ ಟಯರ್ಡ್ ಆಗೈತೆ. ಎಷ್ಟು ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ದು ನಿಂತ್ಕೊಂಡೇ ಬಂದೆ ಬಸ್ಸಲ್ಲಿ, ಅದಾದಮೇಲೆ ಮೆಟ್ರೋಲಿ, ಇವಾಗ ಕ್ಯಾಬಲ್ಲಿ. ಫಸ್ಟ್ ಟೈಮ್ ಅಲ್ವಾ ಅಂದರೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇದೆ. ಏನಂದ್ರೆ ಗೈಸ್ ಸಂಧ್ಯಾ ಲೈವ್ಗೆ ಬಂದವಳೆ. ನಾನು ಈ ಫೋನಲ್ಲಿ ನೋಡ್ತೀನಿ. 100Kಗೆ ಲೈವ್ಗೆ ಬರ್ತೀನಿ ಅಂತಂದಿದ್ಲು. ಬಂದ್ಬಿಟ್ಟವಳೆ ಆಗ್ಲೇ. 8 ಗಂಟೆ ಅಷ್ಟರಲ್ಲಿ ಹೋಗೋಣ ಅನ್ಕೊಂಡೆ, ಬಟ್ ಆಗಿಲ್ಲ. ನೋಡೋಣ ಲೈವಲ್ಲಿ ಏನು ಮಾಡ್ತಾವಳೆ ಅಂತ. ಲೈವಲ್ಲಿ ಕೂತ್ಬಿಟ್ಟವಳೆ ಆಗ್ಲೇ. ನಾನು ಇವಾಗ ಸರ್ಪ್ರೈಸ್ ಕೊಟ್ಟಾಗ ಏನಾಗುತ್ತೆ ಗೊತ್ತಿಲ್ಲ. ಏನು ಎಷ್ಟು ಗಂಟೆ ಅನ್ಕೊಂತೀನಿ. ಇನ್ನೂ ಒಂದು 28 ಮಿನಿಟ್ಸ್ ಆಗುತ್ತೆ ಹೋಗೋಷ್ಟರಲ್ಲಿ. ಸರ್ಪ್ರೈಸು ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಏನಂದ್ರೆ ಕೇಳೇ ಇಲ್ಲ ಗೈಸ್ ನನ್ನ ಏನಕ್ಕೆ ವಿಶ್ ಮಾಡಿಲ್ಲ ಅಂತ. ನೋಡಿ ಇಲ್ಲಿ ಲೈವ್ಗೆ ಬಂದವಳೆ ಆಲ್ರೆಡಿ. ಕಾಫಿ ಆಯ್ತಾ ಸಂಧ್ಯಾಕ? ಐ ಆಮ್ ಬಿಗ್ ಫ್ಯಾನ್. ಆಕ್ಚುಲಿ ನಾನು ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ನೋಡುವ ಗೈಸ್. ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಗೈಸ್. ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೈರೆಕ್ಟಾಗಿ ಅವ್ರ ಮನೆಗೆ ಎಂಟ್ರಿ ಕೊಡೋಕ್ಕೂ ಆಗಲ್ಲ, ಯಾಕಂದರೆ ನಾಯಿ ಇದೆ, ಕಚ್ಬಿಟ್ರೆ ಕಷ್ಟ. ಏನಾಗುತ್ತೋ ಗೊತ್ತಿಲ್ಲ. ನಾನು ಲೈವ್ ನೋಡ್ತಾ ಇದ್ದೀನಿ. ನನ್ನ ಅಕೌಂಟಿಂದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗೈಸ್. ಆಮೇಲೆ ನಾನು ವಿಶು ಮಾಡಿಲ್ಲ, ನನ್ನ ಅಕೌಂಟಲ್ಲಿ ಸ್ಟೋರಿನೂ ಇಲ್ಲ, ಏನೂ ಮಾಡಿಲ್ಲ. ಅವಳು ಏನೂ ಕೇಳಲೂ ಇಲ್ಲ. ಕಾಲ್ ಮಾಡಿದ್ಲು ಒಂದ್ಸಲ ಮಾತ್ರ, ಅವಾಗ ನಾನು ಪಿಕ್ ಮಾಡಿರಲಿಲ್ಲ. ನೋಡ್ಬೇಕು ಹೋದಾಗ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಎಷ್ಟು ಕಾಮಾಗವಳೆ. ಒಂದು ಫ್ರೆಂಡು, ಕ್ಲೋಸ್ ಫ್ರೆಂಡು ವಿಶ್ ಮಾಡಿಲ್ಲ ಅಂತ ತಲೆ ಕೆಡ್ಸ್ಕೋಬೇಕು ತಾನೆ. ಆರಾಮಾಗಿ ಲೈವ್ ಮಾಡ್ತಾವಳೆ ಇಲ್ಲಿ ನೋಡಿ ಗೈಸ್. ಬೆಳಿಗ್ಗೆ ಆಕ್ಚುಲಿ ಸುದೀಪ್, ನಿತ್ಯ, ತೇಜು ಅವರು ನನಗೆ ಬೆಳಿಗ್ಗೆ ಏನೋ ನಿಂಗೆ ಒಂದು ಸರ್ಪ್ರೈಸ್ ಇದೆ ನೋಡಿ ಬ್ಲಾಗಲ್ಲಿ ಹೇಳ್ತಾವಳೆ. ಗೊತ್ತಾಗ್ತಾ ಇಲ್ಲ ನನಗೆ, ಏನೋ ಇದೆ ಒಟ್ಟಿನಲ್ಲಿ. ಸುದೀಪ್ ಅವರು, ತೇಜಸ್ ಅವರು ಏನೋ ಸರ್ಪ್ರೈಸ್ ಇದೆ ಅಂತ ಅವಳಿಗೆ ಹೇಳ್ಬಿಟ್ಟವ್ರೆ ಆಗ್ಲೇ. ಅದ್ರಲ್ಲಿ ಬೇರೆ ನಾನು ವಿಶ್ ಮಾಡಿಲ್ಲ, ಸ್ಟೋರಿನೂ ಹಾಕಿಲ್ಲ, ಕಾಲ್ನೂ ಪಿಕ್ ಮಾಡಿಲ್ಲ. ಅದು ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಅವ್ರ ಮನೆಗೆ ಹೋಗ್ಲಿಕ್ಕೆ ಮೇ ಬಿ ಇನ್ನು 14 ಮಿನಿಟ್ಸ್ ಇದೆ ಗೈಸ್. ಏನಂದ್ರೆ ಸರ್ಪ್ರೈಸ್ನ ಈಸಿಯಾಗಿ ಕೊಡ್ಬೋದು ಅನ್ಕೊಂಡ್ರೆ ತುಂಬಾ ಕಷ್ಟ ಗೈಸ್. ಫೈನಲಿ ಸಂಧ್ಯಾ ಅವ್ರ ಮನೆ ಹತ್ರ ಬಂದಿದ್ದೀನಿ. ನಾನು ಒಬ್ಳೇ ನಿಂತಿದ್ದೀನಿ. ಅಲ್ಲಿ ಸಂಧ್ಯಾ ಅವ್ರ ತಂಗಿ ಬರ್ತಾ ಇದ್ದಾರೆ, ಪವಿತ್ರ ಅವರು. ಸೊ ಇವಾಗ ನಾನು ಸಂಧ್ಯಂಗೆ ಸರ್ಪ್ರೈಸ್ ಮಾಡುವ ಸಮಯ. ಸೊ ನನ್ನ ಬ್ಯಾಗ್ ಇದೆ, ಈ ಫೋನ್ ಇಟ್ಕೊಂಡ್ಬೇಡ. ನಾನೊಬ್ಬರೇ ಬಂದಿದ್ದು. ನಾನೊಬ್ಳೇ ಗೈಸ್. ನನಗೆ ಒಂಥರ ಭಯ ಆಯ್ತೈತೆ. ಸೊ ಇದು ನನ್ನ ಬ್ಯಾಗು, ಇದು ಬೊಕ್ಕೆ. ಸಂಧ್ಯಾ ಹೆಂಗೆ ಆ್ಯಕ್ಚುಲಿ ನಾನು ನಿಂತ್ಕೊಂಡು ಬಂದು ನಿಂತ್ಕೊಂಡು ಮೆಟ್ರೋದಲ್ಲಿ ಒದ್ದಾಡ್ಕೊಂಡು ಬಂದಿರೋದಕ್ಕೆ ಫ್ಲವರ್ಸು ಈ ರೇಂಜಿಗೆ ಆಗ್ಬಿಟ್ಟೈತೆ. ಈಗ ನನಗೆ ಹೆಲ್ಪ್ ಮಾಡೋದು ಪವಿ ಅವರು. ಬನ್ನಿ ನೀವೇ ವಿಡಿಯೋ ಇಡಬೇಕೀಗ. ಗೈಸ್ ನನಗೆ ಒಂಥರ ಭಯ ಆಯ್ತೈತೆ ಗೈಸ್. ಫೈನಲಿ ಸಂಧ್ಯಾ ಅವ್ರ ಮನೆಗೆ ಬಂದಿದ್ದೀನಿ. ಸಂಧ್ಯಾ ಆ್ಯಕ್ಚುಲಿ ಲೈವ್ ಮಾಡ್ತಾವಳೆ. ನಾನು ಇವಾಗ ಸರ್ಪ್ರೈಸ್ ಕೊಡಬೇಕು. ಇಲ್ಲಿ ಇಟ್ಬಿಡೋಣ ಬ್ಯಾಗ್ನ. ಹಾಯ್ ಅಜ್ಜಿ. ಹಾಯ್ ಹಾಯ್.
ಏನ್ ಹೇಳಿದ ಕೇಳಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀರಾ ಮೇಡಮ್ ಅವರು? ಸರ್ಪ್ರೈಸ್. ಇಬ್ರು ಕ್ಯಾಪ್ಚರ್ ಮಾಡ್ತೀರಾ ಒಂದು ನಿಮಿಷ? ಯಾರ್ಯಾರು ಬಂದಿದ್ದೀರಾ? ನಿಮ್ಮ ಮೊಬೈಲಲ್ಲೂ ಇರಬೇಕು. ಗೈಸ್ ಫೈನಲಿ ನಾನು ಸಂಧ್ಯಾ ಅವ್ರ ಮನೇಲಿದ್ದೀನಿ. ಈ ಬೊಕೆನ ಕೊಡಬೇಕು ಈಗ ಸಂಧ್ಯೆಗೆ. ಅಜಯ್ ಗೊತ್ತಿತ್ತಲ್ಲ ಬರ್ತೀನಿ ಅಂತ? ಗೊತ್ತಿಲ್ಲ, ಗ್ಯಾರಂಟಿ ಗೊತ್ತಿಲ್ಲ. ಗೈಸ್ ನಿಜ ಗೈಸ್, ಮಂಡ್ಯದಿಂದ ನಿಂತ್ಕೊಂಡು ಬಂದಿದ್ದೀನಿ. ಅದಕ್ಕೆ ಫ್ಲವರ್ಸ್ ಎಲ್ಲ ಸ್ವಲ್ಪ ಬಾಡೋಗೈತೆ. ನೀವು ಕಾಲ್ ಮಾಡಿದ್ದ ಅಪ್ಪಗೆ? ಇಲ್ಲ ಇಲ್ಲ, ಯಾರು ಗೊತ್ತೇ ಇಲ್ಲ. ಆಕ್ಚುಲಿ ಸಂಧ್ಯಾ ಮೇಲೆ ಲೈವಲ್ಲಿ ಇದ್ದಾಳೆ. ಪವಿ ಏನನ್ಬೇಕು ಪವಿ ಕೊಟ್ಬಿಟ್ಟು? ಕಂಗ್ರ್ಯಾಚುಲೇಟ್. ಗೈಸ್ ಗೊತ್ತಿಲ್ಲ ಗೈಸ್, ಸುಮ್ಮನೆ ಕೊಟ್ಬಿಡೋದು. ನೋಡೋಣ ಏನಾದರೂ ಹೇಳೋಣ. ಕಂಗ್ರ್ಯಾಚುಲೇಷನ್ ಫಾರ್. ಎಲ್ಲ ಚೆನ್ನಾಗಿದ್ದೀರಾ? ಇವಾಗ ನಾವು ಸಂಧ್ಯಂಗೆ ಸರ್ಪ್ರೈಸ್ ಮಾಡಕ್ ಹೋಗ್ತಾ ಇದ್ದೀವಿ. ಕಣ್ಮುಚ್ತಾ ಗೈಸ್? ಏನಾದ್ರೂ ನನ್ನ ಮೇಲೆ ದೊಡ್ಡ ಇಟ್ಟಾಕೋದು, ಅದೇನಾದ್ರು ಮಾಡಿಬಿಟ್ರು ಹೊಡೆದೇ ಸಾಯಿಸ್ಬಿಡ್ತೀನಿ. ಏನು ಹಾಕ್ಬೇಡ್ರು ನಂಗೆ ಇವರು ಸರ್ಪ್ರೈಸ್ ಅಂದಾಗೆಲ್ಲ ಏನಾದ್ರು. ನಿಮಿಷ ಕಣ್ಣು ಮುಚ್ಕೊ, ಹಂಗೆ ನೀನು ಮುಚ್ಕೊ. ನಾನು ಕಣ್ಣು ಏ ಬೇಡ. ನನ್ಗೆ ಇವ್ರು ಎಣ್ಣೆ ಗಿಣ್ಣೆ ಹಾಕ್ಬಿಡ್ತಾರೆ. ಯಪ್ಪ ಲೋಣ, ನಿಜ ಹೇಳ್ತಾ ಇದೀನಿ. ನೀವೇನಾದ್ರೂ ಪ್ರ್ಯಾಂಕ್ ಮಾಡಂಗಿದ್ರೆ ನಾನು ಬೆಡ್ರೂಮ್ ಇಂದ ಆಚೆ ಹೋಗಿ ಮಾಡ್ತೀನಿ, ಬರ್ತೀನಿ. ನನ್ನ ಬೆಡ್ರೂಮ್ ಸಿಕ್ಕಾಪಟ್ಟೆ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ. ಓಪನ್ ಮಾಡ್ಲಾ? ಯಮ್ಮ ಏನು ಹಾಕಲ್ಲ ತಾನೆ ಇವರು. 3 ಕೌಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಗೈಸ್ ನಂಗೆ ಎಷ್ಟು ಸುಸ್ತಾಯ್ತು ಗೊತ್ತಾ? ನಾನು ಅದೇ ಅನ್ಕೊಂಡು ಇವಳೇನ್ ಲೈವ್ ಅಲ್ಲಿ ಹಾಯ್ ಅಂದಿಲ್ಲ, ಅಲೋ ಅಂದಿಲ್ಲ, ಏನು ಅಂದಿಲ್ಲ ಅಂತ. ಹಾಯ್ ಗಾಯ್ಸ್, ಹಾಯ್ ಹಾಯ್ ಹಾಯ್. ಮಂಡ್ಯ ಜನರೇ, ನಿತ್ಯ ಈಸ್ ಹಿಯರ್. ಇಲ್ಲಪ್ಪರ್ ಬರೋದ್ ಹೇಳೇ ಇಲ್ಲ. ಗೆಸ್ ಮಾಡಿಲ್ಲ ನೀನು? ದೇವ್ರಾಣಿಗೂ ಅನ್ಕೊಂಡಿರ್ಲಿಲ್ಲ ನೀನ್ ಬರ್ತೀಯಾ ಅಂತ. ಫೈನಲಿ ಗಾಯ್ಸ್ ನಾನು ಇಲ್ಲಿದ್ದೀನಿ. ಲೈವ್ ಅಲ್ಲಿ ಇದ್ದಾರೆ. ನನಗೆ ಕಾಲೆಲ್ಲ ನಡೀತಾ ಇದೆ. ನನ್ಗಂತೂ ಜೀವನೇ ಹೋಗ್ಬಿಟ್ಟಿತ್ತು ನೀನ್ ಬಂದಿದ್ದೆ. ಹೌದಾ? ತಗೋ. ಈ ಬೆಟ್ಟು ಕೊಡ್ಬೇಕಲ್ವಾ? ಹಾಯ್ ಅಂಕಲ್. ಕೊಡು. ಹೌದಲ್ಲ, ಹೆಂಗ್ ಕೊಡ್ಬೇಕು? ಎದ್ ನಿಂತ್ಕೊಂಡ್ರೆ ಕಾಣ್ತೀವಾ? ಎದ್ ನಿಂಕೋಬಾರ್ದು. ನಂಗೆ ಒಂದು ಹುಡುಗಿಯಿಂದ ಅಟ್ಲೀಸ್ಟ್ ಒಂದು ಬೊಕ್ಕೆ ಬರುತ್ತೆ ಅನ್ಕೊಂಡಿದ್ದೆ, ಬಂದಿಲ್ಲ. ಅಟ್ಲೀಸ್ಟ್ ಹುಡುಗಿಯಿಂದ ಗೈಸ್ ಕೊಡ್ಬಾರೆ. ನನ್ ಪೀಪಲ್ ಲೈವ್ ಅಲ್ಲಿ ಇದಾರೆ. ಯಾರು ಗೊತ್ತೇನೆ ನಾನು ಯಾರು ಅಂತ? ಓ ತಾವು 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 ನನ್ ಫೇಮಸ್ ಅಕ್ಕ. ಸರ್ಪ್ರೈಸ್ ನ ಹೆಂಗೋ ಮಾಡ್ಬೇಕು ಅನ್ಕೊಂಡಿದ್ದೆ ಗೈಸ್. ಇಲ್ಲಿ ಬಂದಾಗೆಲ್ಲ ಮೀಟ್ರೇ ಇರಲ್ಲ ಗೈಸ್. ನಂಗೆ ಏನೇನೋ ಅನ್ಕೊಂತೀನಿ, ಆದ್ರೆ ಏನೇನೋ ಆಗ್ಬಿಡುತ್ತೆ ಗೈಸ್. ಟೈಮ್ ಬಂದು ಆಗ್ಲೇ ಎಷ್ಟಾಯ್ತು? ಕಾಲೆಲ್ಲ ನಡುಕ್ತೈತೆ ಗೈಸ್. ನಂಗೆ ಏನಕ್ಕೂ ಗೊತ್ತಿಲ್ಲ. ಸೀರಿಯಸ್ಲಿ ಇಲ್ಲ. ಅವಳು ಬರ್ತೀನಿ ಅಂತ ನನ್ಗೆ ಹೇಳಿರ್ಲಿಲ್ಲ ಅವಳು. ಯಪ್ಪ, ಅದಕ್ಕೆ ಸುದೀಪ್ ಅವ್ರು ಲೈವಲ್ಲಿ ಆಕ್ಚುಲಿ ಲೊಕೇಶನ್ ಏನದು ಲೊಕೇಶನ್ಗೆ ಹುಡುಕ್ ಸಕ್ಕತ್ತು ಕಷ್ಟಪಟ್ಟಿದ್ವಿ. ಕರೆಕ್ಟ್ ಕೊಡು. ಹಿಂಗೇನಾ ಕರೆಕ್ಟ್ ಆಗಿ ಕೊಡೋದಂತಂದ್ರೆ? ಹೆಂಗೆ ನಿತ್ಯ ಅದೇ ಹಿಂಗೆಲ್ಲ ಕೊಡ್ತಾರಲ್ಲ, ಹಿಂಗೆ ಅದೇ ನೀ ಬೆಂಡ್ ಮಾಡಿ ಹಿಂಗ್ ಕೊಡ್ತಾರಲ್ಲ. ನಾನ್ ಕೊಡ್ಬೇಕಾ? ಹಂಗೆ ಬೆಡ್ ಮೇಲೆ ಕೊಡ್ತಾರೆ. ಪರವಾಗಿಲ್ಲ, ಈ ಬಾರೆ ಕೊಡು. ಓಕೆ ಗಾಯ್ಸ್, ನಾನು ಸಂಜೆಗೆ 100K ಆಗಿದ್ದು. ಏನದು 100Kಗೆನೆ 100 ಜನರ ಏನದು 100 ಜನರ 1,00,000 ಜನರ ಸಾರಿ 1,00,000 ಜನರ ಪ್ರೀತಿನ ಗಳಿಸಿದಾಳೆ ಸಂಧಿಂಗೆ. ಇವಾಗ ಇಲ್ಲ ಗೊತ್ತಿಲ್ಲ ಗೈಸ್, ಕಾಲೆಲ್ಲ ನಡುತ್ತೈತ್ ನನ್ಗೆ. ನೀವು ಅನ್ಕೊಂಡಿದೀರ ನಿತ್ಯ ಎಕ್ಸ್ಟ್ರೋವರ್ಟ್ ಅಂತ. ಅವಳಷ್ಟು ಇಂಟ್ರೋವರ್ಟ್ ಹುಡುಕಿದ್ರೂ ಸಿಗಲ್ಲ. ಕಾಲ್ ನಡುತ್ತೈತ್ ನನ್ಗೆ. ಹಿಂಗೆನಾ? ಹೆಂಗ ಸಂಧಿ ಗೈಸ್ ಜೀವನದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಈಗ ಸಂಧಿಂಗೆ ಕಂಗ್ರ್ಯಾಚುಲೇಟ್ ಮಾಡುವ. ಸೊ 100K ಇದ್ದಿದ್ದು 1 ಮಿಲಿಯನ್ ಆಗ್ಲಿ. ಕಂಗ್ರ್ಯಾಚುಲೇಷನ್ಸ್.
ಆಯ್ತಾಯ್ತು. ಇವಾಗ ಒಂದ್ ಬೆಡ್ಶೀಟ್ ಹೊತ್ಕೊಂತಾಳ ಅವಳು ಬೇಕಿದ್ರೆ. ಸೊ ನಿತ್ಯ ಮಂಡ್ಯದಿಂದ ಬಂದವಳೆ ನನಗ್ ಸರ್ಪ್ರೈಸ್ ಮಾಡಕ್ಕೆ. ಏನ್ ಹೇಳಿ ಇಂತ ಫ್ರೆಂಡ್ಶಿಪ್ಗೆ ನನ್ಗಂತೂ ಗೊತ್ತಿಲ್ಲಪ್ಪ ಏನ್ ಹೇಳ್ತಾರೆ ಅಂತ. ನನ್ ದೇವ್ರಾಣಿಗೂ ಗೊತ್ತಿರ್ಲಿಲ್ಲ ಅವಳು ಬರ್ತಾಳೆ ಅಂತ. ಇದೊಂದ್ ಸಿಗಾಕೋ ಗೈಸ್, ಇಲ್ಲೋಡಿ ಇದು ಮುದ್ರೋಗೈತೆ. ಭಯ ಆಯ್ತೈತೆ. ಆಕ್ಚುಲಿ ಟೈಮ್ ಆಗೋಯ್ತಾ, ಅವಳ ತೋರಿಸ್ತೀನಿ ನನ್ ಬ್ಲಾಗಲ್ಲಿ. ಸೊ ಸರ್ಪ್ರೈಸ್ ಬಂದು ಬಾರ ಇಲ್ಲಿ. ಕೇಕ್ ತಗೋ ಬರ್ಬೇಕಿತ್ತು ಗೈಸ್. ಏನಂದ್ರೆ ಕೇಕು ಹಾಳಾಗ್ಬಿಡುತ್ತೆ ಅಂತ ನಾನು ತಂದಿಲ್ಲ. ಕೇಕ್ ಎಲ್ಲ ಬೇಡ, ಕೇಕ್ ಕಟ್ ಮಾಡೋದು ಇಷ್ಟ. ಸೊ ಲೇ ನನ್ ಸೊ ನನ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅವಳನ್ನ ತಪ್ಕೊಳ್ಳೋಣ ಅಂದ್ರೆ ಅವ್ಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಖುಷಿ ಆಗಿದ್ದೀನಿ, ಇದಕ್ಕಿಂತ ಇನ್ನೇನು ಹೇಳಕ್ಕಾಗಲ್ಲ. ಸೊ ನಾನು ಅದನ್ನು ಹೇಳ್ಬಾರ್ದಂತಿದ್ದೆ. ಸುದೀಪ್ ಅವ್ರೆ ಹೇಳಿರೋದು ಏನಂತ, ವೆಯ್ಟ್ ಮಾಡಿ ಅಂತ. ನೀನ್ ಯಾವಾಗ್ಲೂ ಲೈವ್ ಎಂಡ್ ಮಾಡ್ತಿದ್ದೆ ಮಾಡ್ತಿದ್ದೆ ನಾನು. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15-20 ಮಿನಿಟ್ಸ್ ಎಂಡ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಇವರಿಂದಾಗಿ ನಾನು ಇಷ್ಟೊತ್ತು ಲೈವ್ ಅಲ್ಲಿ ಇದ್ದೆ. ಆಕ್ಚುಲಿ ನಾನು ಲೈವ್ಗಿಂತ ಮುಂಚೆನೆ ಬರ್ಬೇಕಿತ್ತ ಅಂತ ಇದ್ದಿದ್ದು. ಬಟ್ ನಿಮ್ದು ಲೊಕೇಶನ್ಗೆ ನಮಸ್ಕಾರ. ಅಜ್ಜಿ ನಿಜ ಹೊಟ್ಟೆ ಹಸಿತೈತೆ ನಂಗೆ. ಕೇಳಿಲ್ಲ ಹಂಗೆ ಬಂದ್ಬಿಟ್ಟಿದ್ಯಾ? ಅದನ್ನೇ ತಾನೆ ಸರ್ಪ್ರೈಸ್ ಅನ್ನೋದು. ಪ್ರಾಡಕ್ಟ್ ಆಗುತ್ತಾನೆ. ಪ್ರಾಡಕ್ಟ್ ಯಾವ್ದು ಇದಕ್ಕೆ ಯಪ್ಪ ಗೈಸ್, ಇವಳನ್ನ ಏನಾದ್ರು ನಂಬ್ಕೊಂಡು ನಾನು ಅದೇ ಅಡ್ರೆಸ್ಗೆ ಹೋಗ್ಬಿಟ್ಟು ತೇಜಸ್ ಹೆಲ್ಪ್ ಮಾಡಿದ್ ನಂಗೆ. ಹೌದಾ? ನಾನ್ ನಿನ್ ಕರೆಕ್ಟ್ ಹೇಳ್ಬೇಕಿತ್ತಮ್ಮ. ಹೊಸ ಯವ್ವಾ ನಮ್ ವಿದ್ಯೆ ಕಾಲ್ಗೆಡದ್ರು. ನನ್ ಬ್ಲಾಗ್ ಮಾಡಕ್ಕೂ ಶಕ್ತಿ ಇಲ್ಲ ಗೈಸ್. ಸರ್ಪ್ರೈಸು ಮತ್ತೆ ಇಂಥವೆಲ್ಲ ನಮ್ಮಂತವ್ರಿಗೆಲ್ಲ ಗೈಸ್. ಜೀವನದಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ ನಾನು. ಆಗಲ್ಲ ಗೈಸ್. ಇಲ್ಲ ನಂಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಖುಷಿ ಆಯ್ತಾ? ಸಿಕ್ಕಾಪಟ್ಟೆ. ಹೌದಾ? ಲಿಟ್ರಲಿ ಬೆಳಗಿಂದ ನಾನು ಗಾಯ್ಸ್ ನಾನು ವಿಶ್ ವಿಶ್ ಮಾಡ್ದೆ ಅಂತ ಹಿಂಗೆ ಈಗ ಮಾಡ್ದೆ. ಬೆಳಗ್ಗೆಯಿಂದ ಎಲ್ಲಿ ಮಾಡ್ದೆ ಗೈಸ್? ಇವಳ್ದು 100K ಆಯ್ತಾ ಅಂತ ಫಸ್ಟ್ ನೋಡಿದ್ ನಾನು, ಆಮೇಲೆ ಎಲ್ಲ ನೋಡಿದ್ ನಾನು, ಬಟ್ ವಿಶ್ ಮಾಡಿಲ್ಲ. ಈಗ ಬಂದ್ ಮಾಡಿರೋದು, ಅಲ್ಲಿಗೆ ಬಂದ್ ಮಾಡ್ಬೇಕಂತ. ಹಂಗೆ ನಾನು ಅದೇ ಅನ್ಕೊಂಡೆ. ಸುದೀಪ್ ಅವ್ರು ಸ್ಟೋರಿ ಹಾಕಿದ್ರ, ಇಲ್ಲ ಶರತ್ ಅವ್ರು ಹಾಕಿದ್ರು. ಸುದೀಪ್ ಮತ್ತೆ ಚೊಟ್ಟು ಮರಿ ಕಾಲ್ ಮಾಡಿ ವಿಶ್ ಮಾಡಿದ್ರು. ತೇಜ ವಿಷಯ ಮಾಡಿಲ್ಲ, ಅವನೊಂದು ಅವನ್ ಬಿಡೋ. ನಿತ್ಯ ನಂಗೆ ಇವಾಗ ವಿಶ್ ಮಾಡೋದು ಫ್ಲವರ್ಸ್ ತಗೊಂಡ್ಕೊಟ್ಟು. ಈ ತೇಜಗೆ ಹಿಂಗೆ ಗುದ್ಬಿಡ್ಬೇಕು ಅನ್ಸುತ್ತೆ. ಅವನ್ಗೆ ಒಂದೆರಡು ಬಟ್ಟೆ ಟ್ಯಾಕ್ಸ್ ಹಾಕಿದ್ಮೇಲೆ ಬುದ್ಧಿ ಬರುತ್ತೆ. ಗೈಸ್ ಮತ್ತಿಂತ ಸರ್ಪ್ರೈಸ್ ಎಲ್ಲ ನಾನು ಮಾಡಲ್ಲ. ಆಕ್ಚುಲಿ ಮ್ಯಾಚ್ ಆಗ್ತದೆ ನೋಡು. ಇದು ರೋಸ್ ಏನೇ ಒಯ್ಯೋಗಳು ಹಿಂಗ ಅನ್ಬಿಟ್ರು 2 days ಇರುತ್ತೆ ಅಂದಿ. ಹಿಂಗ್ ಹಾಳಾಗೋಗುತ್ತೆ ಅಂದ್ರೆ ನಾನು ಪ್ಲಾಸ್ಟಿಕ್ನೇ ಓದ್ಕೊಂಡ್ಬತ್ತಿದ್ದೆ. ಪ್ಲಾಸ್ಟಿಕ್ ತರಬಾರ್ದಂತ ತಂದಿಲ್ಲ. ಪರವಾಗಿಲ್ಲ, ಕ್ಯೂಟ್ ಆಗ್ತದೆ. ಆದ್ರೂ ಇದೆಲ್ಲ ಡ್ರೈ ಆದ್ಮೇಲೆ ಅದೊಂದು ಫ್ರೇಮ್ ಮಾಡಿಸ್ತಾರೆ ಗೊತ್ತಾ, ಅದು ಮಾಡಿ. ಈಗ ಸಂಧ್ಯಾ ನಾ ಬರ್ತೀನಿ ಅಂತ ಅನ್ಕೊಂಡಿದ್ದ. ಕನ್ಸ್ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ, ಪ್ರಾಮಿಸ್ ಅನ್ಕೊಂಡು. ಗೈಸ್ ನಾನೇನು ಹೆಂಗ್ ಅನ್ಕೊಂಡಿದ್ದೆ ಅಂತಂದ್ರೆ, ಸುದೀಪ್ ಅವರು ಮತ್ತೆ ತೇಜಸ್ ಅವರು ಏನೋ ಹೇಳಿದ್ರು, ಸರ್ಪ್ರೈಸ್ ಅಂತಂದಾಗ ನಾನು ಸ್ಟೋರಿಗೂ ಹಾಕಿಲ್ಲ, ವಿಶ್ ಮಾಡಿಲ್ಲ. ಲೇ ನಾನು ವಿಶ್ ಮಾಡಿಲ್ಲ ಅಂತ ಅನ್ಕೊಂಡಿಲ್ವೇ ನೀನು? ಅನ್ಕೊಂಡೆ ವಿಶ್ ಮಾಡಿಲ್ವಲ್ಲ ಅಂತ. ಹಾ ನೀನ್ ಹೇಳ್ದಲ್ಲ ಸಂಡೇ ವಾರ ಕಣೆ ಬಿಸಿ ಇರ್ತೀನಿ. ನಾನು ಏನಕ್ಕಂದೆ ಹೇಳು, ಬೇಕಂತಾನೆ ಹೇಳಿದ್ದು. ನಾನು ಅದೇ ಅನ್ಕೊಂಡೆ, ಅಂದ್ರೆ ಬಿಸಿ ಇರ್ತೀನಿ ಆಕ್ಚುಲಿ. ಅದಕ್ಕೆ ನೀನ್ ಬಿಸಿ ಇರ್ತೀಯಲ್ಲ. ನೀನ್ ಏನೇ ನಾನ್ ವಿಶ್ ಮಾಡಿಲ್ಲ ಅಂತ ಬೇಜಾರಾಗಿಲ್ಲ ನೀನು? ಏನಕ್ಕೆ ಬೇಜಾರು ಅಂದ್ರೆ, ನನಗಾಗಿದ್ರೆ ಇಂತ ಫ್ರೆಂಡ್ ಏನಾರು ಇಟ್ಕೊಂಡ್ ವಿಶ್ ಮಾಡಿಲ್ಲ ಅಂತಿದ್ರೆ ಮರ್ಗಾಯ ಮಾಡ್ಬಿಡ್ತಿದ್ದೆ. ಅಂದ್ರೆ ಅರ್ಥ ಮಾಡ್ಕೊಂತಿದ್ದೆ. ಆಮೇಲೆ ಬೈತಿದ್ನೇನೋ ಇಲ್ಲ ಅಂತ. ಅಂದ್ರೆ ಕಾಯ್ತಿದ್ದೆ, ಸಂಡೇ ಹೋಗಿ ಮಂಡೇ ಹೋಗಿನೂ ನೀನ್ ವಿಶ್ ಮಾಡಿರ್ಲಿಲ್ಲ ಅಂದಿದ್ರೆ ಹುಟ್ಲಿಲ್ಲ ಅನ್ಸ್ತಿದ್ದೆ. ಬಟ್ ಹೆಂಗೋ ಮಾಡ್ದಲ್ಲ, ಬದುಕೊಂಡೆ. ಅದು ಈ ತರ ಎಲ್ಲ ಮಾಡ್ಬಿಟ್ಟಲ್ಲ, ಇನ್ನೂ ಬದುಕ್ತೀಯ. ಹಿಡ್ಕೊ ಆಯಸ್ಸು ನನ್ನ ಗಾಯ್ಸ್. ನಾನು ಎಷ್ಟು ಕಷ್ಟ ಆಗ್ಬಿಟ್ಟಿರೋದ್ ಗೊತ್ತಾ ಇವತ್ತು. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಅದೇನೇನೋ ಮಾಡಿ
ಅದಾದ್ಮೇಲೆ ಈ ಥರದ್ನೆಲ್ಲ ಹುಡುಕಿ ನಾನು ಎಲ್ಲಿ ಹುಡುಕ್ತೆ ಏನು ಗೊತ್ತಾ, ಬೆಂಗಳೂರಲ್ಲೇ ತಗೊಳ್ಳೋಣ ಅನ್ಕೊಂಡೆ. ಆಮೇಲೆ ನನ್ನ ಬೆಂಗಳೂರು ಪಾರ್ಟಿ ಅಲ್ವಲ್ಲ, ನಂಗೆ ಬೆಂಗಳೂರಲ್ಲಿ ನಂಗೆ ಎಲ್ಲಿ ಏನೇನೈತೆ ಅಂತ ಗೊತ್ತಿಲ್ಲ ಅಲ್ವಾ. ಮಂಡ್ಯದಲ್ಲೂ ಇದೆಲ್ಲ ಐತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಬ್ರನ್ನ ಕೇಳಿ, 2-3 ಜನ ಕೇಳಿ, ಬೆಂಗಳೂರಲ್ಲಿ ಎಲ್ಲಿದೆ ಮಾರ್ಕೆಟ್ ಹತ್ರ? ಅಲ್ಲೇ ಮಾರ್ಕೆಟ್ ಅಲ್ಲೇ ಇದೆ. ಅದೇ ಮಾರ್ಕೆಟ್ ಹತ್ರ ಒಂದಿದೆ. ಪ್ಲಾಸ್ಟಿಕ್ ತಗೊಳ್ಳೋಣ ಅನ್ಕೊಂಡೆ, ಪ್ಲಾಸ್ಟಿಕ್ ಬೇಡ ಅನ್ಸ್ತು. ಆಮೇಲೆ ಇದನ್ನ ತಗೊಂಡು ಇದು ಏನೋ ಬಾಡೋಗಲ್ವಾ ಅಂತ ಕೇಳಿ ನಾನು ಗಾಯ್ಸ್ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಸರ್ಪ್ರೈಸ್ ಮಾಡಿರೋದು. ಅಕ್ಕ ಲೈವ್ ಕುತ್ಕೊಬಿಟ್ಟವಳೆ. ಏನ್ ಗೊತ್ತಾ ಗೈಸ್, ಬರ್ತಡೇ ಅಂದ್ಮೇಲೆ ಆ ದಿನನೇ ತಾನೇ ವಿಶ್ ಮಾಡ್ಬೇಕು. ಇವ್ಳು 2 ದಿನ ವೇಟ್ ಮಾಡ್ತಿದ್ಲಂತೆ. ಅದೇ 101K ಆದ್ಮೇಲೆ 102K ಆದ್ಮೇಲೆ ಇವಾಗ ನಾನು ಸಂಧ್ಯಂದು ಏನದು ನನ್ನ ಸ್ಟೋರಿಲಿ ಸಂಧ್ಯಂಗೆ ಹಾಕ್ತೀನಿ. ಏನದು ಏನ್ ಹಾಕ್ಬೇಕಲೆ? ಸ್ಟೋರಿ ಹಾಕ್ಬೇಕು. ಕಂಗ್ರಾಚುಲೇಷನ್ಸ್ ಮೈ ಡಿಯರ್, ನಿನ್ನಂತ ಫ್ರೆಂಡ್ ನಾನು ಇಲ್ಲಿವರೆಗೂ ನೋಡೇ ಇರ್ಲಿಲ್ಲ. ನಿನ್ನಂತ ಸಪೋರ್ಟಿವ್, ನಿನ್ನಂತ ಕ್ಯೂಟ್ ಆಗಿರೋ ಫ್ರೆಂಡ್ ನನಗೆ ಸಿಗ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ನ ಈ ಸಕ್ಸಸ್ಗೆ ನಾನು ನಿನ್ ಜೊತೆನೆ ಇರ್ತೀನಿ ಇನ್ ಮುಂದೆ. ಏನದು ಸಕ್ಸಸ್ಗೂ ಮತ್ತೆ ಹಿಂಗೆ ಸಕ್ಸಸ್ ಕಾಣ್ತಾನೆ ಇರು ಲೈಫಲ್ಲಿ. ನೋಡು ಇಷ್ಟೆಲ್ಲ ಇದೆ ಕಣೆ ಗೈಸ್. 10 ರೂಪಾಯಿ ಮಾತಾಡು ಅಂದ್ರೆ 100 ರೂಪಾಯಿ ಮಾತಾಡ್ತಾರೆ. ನಮ್ಮ ಮನೇಲಿ ನನ್ನ ಬಾಯ್ ಬಡ್ಕಿ ಅಂತಾರೆ. ನೀವು ಬೇಕಿದ್ರೆ ಗೈಸ್ ನಾನು ಬಾಯ್ ಬಡ್ಕಿ ಗೈಸ್, ಬಟ್ ಬ್ಲಾಗ್ ಅಲ್ಲಿ ಮಾತ್ರ ಬಾಯ್ ಬಡ್ಕಿ ಅಲ್ಲ ಅಷ್ಟೇ ಅಲ್ವಾ. ಐಫೋನ್ ಸ್ಟೋರೇಜ್ ಫಿಲ್ ಅಂತ ಗೊತ್ತಿಲ್ಲ ಗೈಸ್. ಈ ವ್ಲಾಗ್ ಚೆನ್ನಾಗ್ ಬಂದಿದ್ರು, ಚೆನ್ನಾಗ್ ಬಂದಿಲ್ದಿದ್ರು ಇನ್ನು ಎಂಡ್ ಮಾಡಲ್ಲ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಗೈಸ್. ಸಂಧ್ಯಂಗೆ ಪ್ರೈವೇಟ್ ಥಿಯೇಟರ್ ಅಲ್ಲಿ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟಿದ್ದು ವಿಡಿಯೋ ಮಾಡಕ್ಕೆ ಹೇಳಿದ್ದೀನಿ. ನಂದು ಸ್ಟೋರೇಜು ಫುಲ್ ಆಗಿಬಿಟ್ಟು ವಿಡಿಯೋನು ರೆಕಾರ್ಡ್ ಆಗಿಲ್ಲ, ಏನೂ ಆಗಿಲ್ಲ. ಅವ್ರಿಗೆ ರೆಕಾರ್ಡ್ ಮಾಡಕ್ಕೆ ಕೊಟ್ಟಿದ್ದಲ್ಲ, ಅವ್ರೇನಂತಂದ್ರು ಅಂದರೆ ಅವ್ರಿಗೆ ಸುಮ್ಮನೆ ಇಟ್ಕೊಂಡ್ಬಿಟ್ಟವ್ರೆ, ಅವ್ರಿಗೇನು ಗೊತ್ತೇ ಆಗಿಲ್ಲ. ಈಗ ಅಟ್ಲೀಸ್ಟ್ ಒಂಚೂರು ಎಡಿಟ್ ಮಾಡುವ ಅಂತ ತೆಗೆದು ನೋಡಿದ್ರೆ ಒಂದೂ ಕ್ಲಿಪ್ಸ್ ಇಲ್ಲ ಗೈಸ್, ಎಲ್ಲ ಡಿಲೀಟ್ ಆಗಿಬಿಟ್ಟೈತೆ. ಇಷ್ಟೆಲ್ಲ ಬಂದು ಸಂಧ್ಯನ್ ಮನೆಗೆ ಬಂದು ಸಂಧ್ಯನ್ ಜೊತೆ ಏನದು ಸಂಧ್ಯಂಗೆ ಸರ್ಪ್ರೈಸ್ ಕೊಟ್ಟು ಅಲ್ಲಿ ಏನದು ಬೆಂಗಳೂರಲ್ಲ ಮಂಡ್ಯದಿಂದ ಬೆಂಗಳೂರಿಗೆ ಬಂದಿರೋದು ವ್ಲಾಗ್ ಐತೆ. ಆದರೆ ಬೆಂಗಳೂರಲ್ಲಿ ಇಲ್ಲಿಂದ ಬಂದು ಸರ್ಪ್ರೈಸ್ ಕೊಟ್ಟಿರೋದು ಇಲ್ವೇ ಇಲ್ಲ ವ್ಲಾಗ್. ಏನಕ್ಕೆ ಅಂದರೆ ಸಂಧ್ಯನ್ ಫೋನಲ್ಲಿ ಮಿನಿ ಬ್ಲಾಗ್ನ ರೆಕಾರ್ಡ್ ಮಾಡಿದೆ, ಅದೈತೆ. ಬಟ್ ಯೂಟ್ಯೂಬ್ ಬ್ಲಾಗ್ನ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೆ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ದಿರೋ ಕಾರಣ ವಿಡಿಯೋ ರೆಕಾರ್ಡ್ ಆಗಿಲ್ಲ, ವಿಡಿಯೋನೂ ಇಲ್ಲ. ನನಗೆ ನಿದ್ದೆ ಬರ್ತೈತೆ ಗೈಸ್. ಈಗ ಒಂಚೂರು ಎಲ್ಲ ಕ್ಲಿಪ್ಸ್ ಹೆಂಗೆ ಬಂದಿದ್ದಾವೆ ಅಂತ ನೋಡುವ ಅಂತಂದರೆ ವೇಸ್ಟ್ ಅಂದ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ದೈತೆ, ಅದಾದಮೇಲೆ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ವ್ಲಾಗ್ ಏನೈತೆ ಹೇಳು. ಅದೇ ಸ್ಟೋರೇಜ್ ಇಲ್ದಿರಾ ಅವಳಿಗೆ ಮಾತಾಡೋಕ್ಕೂ ಆಯ್ತಾ ಇಲ್ಲ ಗೈಸ್. ನಿದ್ದೆ ನನಗೂ ನಿದ್ದೆ ಬರ್ತೈತೆ, ಅವಳಿಗೂ ನಿದ್ದೆ ಬರ್ತೈತೆ. ವ್ಲಾಗು ಅಟ್ಟರ್ ಫ್ಲಾಪ್ ಅಂದ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಸಂಧ್ಯಾ ನಿಂಗೆ ಬೇಜಾರಾಗ್ತೈತಾ? ಹಾಂ, ಕೆಳಗಿಡ್ಬೇಕು ಹಿಂಗೆ. ಆ್ಯಕ್ಚುಲಿ ಬೇಜಾರಾಗ್ತಿದೆ, ಅದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಿದೆ. ಬೇಜಾರಾಗ್ತಿದೆ, ಅದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಿದೆ. ಏನು ಗೊತ್ತಾ ಗೈಸ್, ಅವ್ರ ಕೈಲಿ ಕೊಟ್ಟಿದ್ದೀನಿ ರೆಕಾರ್ಡ್ ಮಾಡಿ ಅಂತ. ರೆಕಾರ್ಡ್ ಮಾಡ್ತವ್ರೆ, ಅದು ಸ್ಟೋರೇಜ್ ಫಿಲ್ ಆಗಿ ಏನಾಗೋಯ್ತೋ ಗೊತ್ತಿಲ್ಲ, ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ವ್ಲಾಗರ್ಸ್ ದೊಡ್ಡ ಬಾಧೆ ಅಂದರೆ ಸ್ಟೋರೇಜ್. ಇನ್ನೊಂದ್ಸಲ ಹೇಳು. ವ್ಲಾಗರ್ಸ್ ದೊಡ್ಡ ಬಾಧೆ ಅಂದರೆ ಸ್ಟೋರೇಜ್. ವ್ಲಾಗರ್ಸ್ ನಮ್ಮ ನೋವಿರೋದೇ ಸ್ಟೋರೇಜಲ್ಲಿ. ವ್ಲಾಗರ್ಸು ಯೂಟ್ಯೂಬರ್ಸ್ ಬಾಧೆ ಇರೋದೇ ಸ್ಟೋರೇಜಲ್ಲಿ ಮತ್ತು ಕ್ಲಾರಿಟಿಲಿ. ಈ ಐಫೋನಲ್ಲಿ ಅವೆಲ್ಲ ಕಮ್ಮಿ ಕೊಟ್ಟಿರ್ತಾರೆ, ನಾವೆಂತ ಮಾಡೋದು. ಸೊ ಗೈಸ್, ಈಗ ನನಗೆ ಜಾಸ್ತಿ ಅಂದರೆ ಜಾಸ್ತಿ ನಿದ್ದೆ ಬರ್ತೈತೆ. ಟೈಮ್ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಟೈಮ್ ಬಂದು 1:38. ಈಗ ಸರ್ಪ್ರೈಸ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದು. ನಾನು ಸಿಕ್ಕಾಪಟ್ಟೆ ತುಂಬ ಖುಷಿಯಾಗಿದ್ದೀನಿ. ಸಂಧ್ಯಾ ಫುಲ್ ಖುಷಿ ಆಗ್ಬಿಟ್ಟವಳೆ. ಈಗ ನಿದ್ದೆ ಬರ್ತೈತೆ, ಆಯ್ತಲ್ಲ ಮಾತಾಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್. ನಿಮಗೂ ಗುಡ್ ನೈಟ್. ನೀವು ಆಲೆ ಮಲಗಿರ್ತೀರ, ನಾನು ಆಲೆ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗುಡ್ ನೈಟ್, ಬಾಯ್ ಬಾಯ್.